ನಮಸ್ತೆ. ನಮ್ಮ ಹೆಸರು ಪ್ರಕಾಶ್ ಅಂತ. ಬೆಂಗಳೂರು ನಿಯರ್ ವರ್ತೂರು ಮುತ್ಸಂದ್ರೆ ಮಾತಾಡ್ತಾ ಇದ್ದೀವಿ. ನಾನು 15 ಇಯರ್ಸ್ ಟೈಲರಿಂಗ್ ಕೆಲಸ ಮಾಡ್ತಾ ಇದ್ದೀನಿ. ಒಂದು 8 ಇಯರ್ಸಿಂದ ಎಂಬ್ರಾಯ್ಡಿಂಗ್ ಮಾಡಬೇಕಂತ ಒಂದು ಐಡಿಯಾ ಬಂತು. ಆಗ ನಮಗೆ ವಿನಾಯಕರ ಎಂಬ್ರಾಯ್ಡಿಂಗ್ ವರ್ಲ್ಡ್ ಅಂತ BTM ಲೇಔಟಲ್ಲಿದೆ. ನಾವು ಅಲ್ಲಿ ಹೋಗಿ ವಿಚಾರಿಸಿದ್ವಿ. ಫಸ್ಟು 450 ತಗೊಂಡು ಉಷಾ ಜಾನಮಿ ಅಂತ ಅದು ತೊಗೊಂಡ್ಬಂದು ಒಂದು 4 ಇಯರ್ಸ್ ಆಯಿತು. ಓಕೆ, ಚೆನ್ನಾಗೆ ನಡ್ಸ್ಕೊಂಡು ಬಂದ್ವಿ. ಮಿಷಿನ್ ತೊಗೊಂಡು ಐಡಿಯಾ ಬಂದಿದ್ದು ಯೂಟ್ಯೂಬ್ ನೋಡ್ತಾ ಇರುವಾಗ ವಿನಾಯಕ್ ಎಂಬ್ರಾಯ್ಡಿಂಗ್ ವರ್ಲ್ಡ್ ಬಂದು ಆ್ಯಡ್ ನೋಡಿದೆ. ತುಂಬ ಇಷ್ಟ ಆಯಿತು. ಹಂಗೆ ಬೇರೆ ಕಡೆ ಚಿಕ್ಕಪೇಟೆ, ಮೆಜೆಸ್ಟಿಕ್ ಕಡೆ ಓಡ್ಕೊಂಡು ಬಂದೆ. ಅಲ್ಲಿ ಕಂಪೇರ್ ಮಾಡಿದೆ, ಚೆನ್ನಾಗಿತ್ತು. ಸರ್ವಿಸು ಚೆನ್ನಾಗಿದೆ, ರೇಟು ಚೆನ್ನಾಗಿತ್ತು. ಅದಕ್ಕೂ ತಗೊಬೇಕಂತ ನಮ್ಗೊಂದು ಮನಸ್ಸಾಯಿತು. ತಗೊಂಡ್ವಿ. ಒಂದು 4 ಇಯರ್ಸ್ ಬ್ಯಾಕ್ ತಗೊಂಡಿದ್ದು. ಅದು ಮನೇಲಿದೆ, ಅದು ರನ್ ಮಾಡ್ತಾ ಇದೀವಿ. ಇನ್ನೂ ಚೆನ್ನಾಗಿದೆ ಮಿಷಿನ್. ಅದು ಚೆನ್ನಾಗಿ ಸರ್ವಿಸ್ ಕೊಡ್ತು. ಆಮೇಲೆ ಕಸ್ಟಮರ್ಸು ಡಿಮ್ಯಾಂಡ್ ಮೇಲೆ ಜರಿ ಥ್ರೆಡ್ ಕೇಳಿದ್ರು. ಅವಾಗ ನಮ್ಗೆ ಅವ್ನು ಕೇಳಿದ್ರೆ ಅವರು ಸಜೆಷನ್ ಕೊಟ್ಟರು. ಯಾವುದು ಈ ಮಿಷಿನ್ ಕಸೂತಿ ಮಿಷಿನ್ ತಗೊಂಡ್ರೆ ಸಜೆಷನ್ ಕೊಟ್ಟರು. ತುಂಬ ಚೆನ್ನಾಗಿದೆ ಮಿಷಿನು. 2 ಡೆಮೋ ಕೊಟ್ಟಿದ್ದಾರೆ, ಚೆನ್ನಾಗಿ ಹೇಳ್ಕೊಟ್ರು. ಡೆಮೋ ಹೇಳ್ಕೊಟ್ರು. ಅಲ್ವಾ ಕಸ್ಟಮರ್ ಕೇರ್ ಸರ್ವಿಸ್ ಚೆನ್ನಾಗಿದೆ. ಪ್ರತಿಯೊಂದು ಕಾಲ್ ಮಾಡಿ ಅಟೆಂಡ್ ಮಾಡ್ತಾರೆ, ಏನು ತೊಂದರೆ ಇಲ್ಲ. ಡಿಸೈನ್ಸು ನಮಗೆ ಕಂಪ್ನಿಯವರು ಪ್ರೊವೈಡ್ ಮಾಡವ್ರೆ. ಎಕ್ಸ್ಟ್ರಾ ಬೇಕಂದ್ರೆ ಇಮೇಲ್ ಕಳಿಸ್ತಾರೆ, ನಾವು ಡೌನ್ಲೋಡ್ ಮಾಡ್ಕೊಂಡು ಮಿಷಿನ್ಗೆ ಹಾಕೊಂಡು ರನ್ ಮಾಡ್ಕೊತೀವಿ. ಸ್ಟಾರ್ಟಿಂಗ್ ಡೆಮೋ ಕೊಡುವಾಗ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು. 1-2 ದಿನ ನಾನೇ ಸ್ವಲ್ಪ ಇದು ಮಾಡಿಕೊಂಡು ಬಟನ್ಸ್ ನೋಡಿಕೊಂಡು ನನಗೆ ಓಕೆ ಅನಿಸ್ತು. ಇವಾಗ ನಾನು ಪರ್ಫೆಕ್ಟ್ ಇದ್ದೀನಿ. ಬೇರೆಯವ್ರು ತಗೊಂಡ್ರು ಓಕೆ, ಒಂದು ವೀಕಲ್ಲಿ ಅವರು ಫುಲ್ ಪರ್ಫೆಕ್ಟ್ ಆಗ್ತಾರೆ. ಅದು ಪಕ್ಕ 100%. ಇಲ್ಲಿ ಬರೋರು ತುಂಬ ಮೊದಲು ಚಿಕ್ಕ ಮಿಷಿನ್ ಜರಿ ಥ್ರೆಡ್ ಕೇಳ್ತಾ ಇದ್ರು. ತುಂಬ ಅದಕ್ಕೋಸ್ಕರ ಈ ಮಿಷಿನ್ ತರಿಸ್ಕೊಂಡಿದ್ದು. ಆ್ಯಕ್ಚುಲಿ ಬ್ರೈಡ್ ಅದೆಲ್ಲ ಹ್ಯಾಂಡ್ ವರ್ಕ್ ಹೋಗ್ಬಿಡ್ತಾರೆ. ಇದರ ಹ್ಯಾಂಡ್ ವರ್ಕು ಫ್ಯೂಚರ್ಗೆ ಅದು ಸಪ್ರೇಟ್ ಇದಿದೆ ಅಂತೆ, ಫಿಟ್ಟಿಂಗು. ಅದು ಮುಂದೆ ತಗೊಳೋ ಅಂತ ಐಡಿಯಾ ಇದೆ. ಸದ್ಯಕ್ಕೆ ಅಂಥದ್ದೇನು ಇಲ್ಲ, ಹ್ಯಾಂಡ್ ವರ್ಕ್ ಇಲ್ಲ, ಬರೀ ಮಿಷಿನ್ ವರ್ಕ್ ಮಾಡ್ತಾ ಇದ್ದೀವಿ. ಈ ಮಿಷಿನ್ ತಗೊಂಡ್ರೆ ಒಳ್ಳೆ ಯೂಸ್ ಇದೆ, ನಿಮಗೆ ಒಳ್ಳೆ ಪ್ರಾಫಿಟು ಇದೆ. ಎಲ್ಲ ಟೈಪ್ ಆಗ್ಬೋದು, ಟಿ ಶರ್ಟ್ ಆಗ್ಬೋದು, ಎಲ್ಲ ಥರ ಇದ್ರಲ್ಲಿ ಮಾಡ್ಬೋದು. 1-2 ದಿನ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ತಗೊಂಡ್ರೆ ನಿಮಗೆ ಮುಂದಕ್ಕೆ ಫ್ಯೂಚರ್ಗೆ ಒಳ್ಳೆ ಪ್ರಾಫಿಟ್ ಕೊಡುತ್ತೆ, ಅದು ಮಾತ್ರ ಹೇಳ್ತೀನಿ.